ಸ್ನೇಹಿತರೆ, ನಮ್ಮ ಸುತ್ತ ಇರೋ ವಸ್ತುಗಳು ಮೈಕ್ರೋಸ್ಕೋಪ್ನಲ್ಲಿ ಹೇಗೆಲ್ಲ ಕಾಣಿಸ್ತವೆ ನೋಡೋಣ ಬನ್ನಿ. ಸಾಮಾನ್ಯವಾಗಿ ನಾವು ಗ್ರಾಸನ್ನು ಈ ಥರ ತೊಳ್ಕೊಂಡು ಓಡಾಡ್ತೀವಿ, ಆದರೆ ಮೈಕ್ರೋಸ್ಕೋಪ್ನಲ್ಲಿ ಗ್ರಾಸ್ ಈ ಥರ ಕಾಣಿಸುತ್ತೆ. ಸ್ಮೈಲ್ ಮಾಡಿ ನಮ್ಮನ್ನು ವೆಲ್ಕಮ್ ಮಾಡೋ ಥರ ಕಾಣಿಸ್ತದೆ ಅಲ್ವಾ ಫ್ರೆಂಡ್ಸ್? ಮನುಷ್ಯರ ನಾಲಿಗೆ ನೋಡಲಿಕ್ಕೆ ತುಂಬ ಸ್ಮೂತ್ ಸರ್ಫೇಸ್ ಥರ ಕಾಣಿಸ್ತದೆ ಮತ್ತು ಊಟದ ರುಚಿ ಕೂಡ ತಿಳಿಸ್ತದೆ. ಯೋಚನೆ ಮಾಡಿ, ಮೈಕ್ರೋಸ್ಕೋಪ್ನಲ್ಲಿ ನಾಲಿಗೆ ಹೇಗೆಲ್ಲ ಕಾಣಿಸುತ್ತೆ ಅಂತ. ನೋಡಿ, ನಮ್ಮ ನಾಲಿಗೆ ಈ ಥರ ಸಮುದ್ರದಲ್ಲಿರೋ ಗಿಡ ಮರಗಳ ಥರ ಕಾಣಿಸುತ್ತೆ. ಇಂಜೆಕ್ಷನ್ ಮಾಡಿಸ್ಕೊಳ್ಳಿಕ್ಕೆ ಎಲ್ಲರಿಗೂ ಭಯ, ಆದರೆ ಇಂಜೆಕ್ಷನ್ ನಂತರ ಆ ಸರ್ಫೇಸ್ ಹೇಗೆ ಕಾಣಿಸ್ತದೆ ನೋಡಿ ಫ್ರೆಂಡ್ಸ್. ಮೊಟ್ಟೆಯ ಸಿಪ್ಪೆ ಅಥವಾ ಎಗ್ ಸೆಲ್ ನೋಡಲು ತುಂಬ ಸ್ಮೂತ್ ಮತ್ತು ಸಿಂಪಲ್, ಆದರೆ ಮೈಕ್ರೋಸ್ಕೋಪ್ನಲ್ಲಿ ಯಾವ ಥರ ಕಾಣಿಸುತ್ತೆ ನೋಡೋಣ ಬನ್ನಿ ಫ್ರೆಂಡ್ಸ್. ಸ್ನೇಹಿತರೆ, ಇರುವೆನ ಸಾಮಾನ್ಯವಾಗಿ ಎಲ್ಲರೂ ನೋಡೇ ಇರ್ತೀರ, ಆದರೆ ಮೈಕ್ರೋಸ್ಕೋಪ್ನಲ್ಲಿ ನೋಡಿದ ನಂತರ ನಿಮ್ಮ ರಿಯಾಕ್ಷನ್ನ ಕಮೆಂಟ್ ಮಾಡಿ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತೇ ಇದೆ, ಮೊಸರಲ್ಲಿ ಲ್ಯಾಕ್ಟೋಬ್ಯಾಸಿಲಸ್ ಎಂಬ ಬ್ಯಾಕ್ಟೀರಿಯಾ ಇರುತ್ತೆ, ಆದರೆ ಇದನ್ನು ನಾವು ಮೈಕ್ರೋಸ್ಕೋಪಲ್ಲಿ ನೋಡಲು ಮಾತ್ರ ಸಾಧ್ಯ. ಒಂದು ವೇಳೆ ಬರೆಗಣ್ಣಿಗೆ ಈ ಬ್ಯಾಕ್ಟೀರಿಯಾ ಕಂಡಿದ್ರೆ ನೀವು ಮೊಸರನ್ನ ತಿಂತಿದ್ರಾ ಫ್ರೆಂಡ್ಸ್? ಸ್ನೇಹಿತರೆ, ಲಿಪ್ಸ್ಟಿಕ್ ತುಟಿಗಳನ್ನು ಸುಂದರವಾಗಿ ಕಾಣಿಸ್ಲಿಕ್ಕೆ ಹೆಲ್ಪ್ ಮಾಡುತ್ತೆ, ಆದರೆ ಮೈಕ್ರೋಸ್ಕೋಪ್ನಲ್ಲಿ ಯಾವ ಥರ ಕಾಣಿಸುತ್ತೆ ನೋಡಿ. ತುಂಬ ಭಯಾನಕವಾಗಿದೆ ಅಲ್ವಾ ಫ್ರೆಂಡ್ಸ್?